ವೀಕ್ಷಕರಿಗೆ ಈ ದಿನ ವೈದ್ಯಕೀಯ ಚಿಂತನ ಮಂಥನ ಭಾಗ 58 ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಷಯ ಕೊಲೆಸ್ಟ್ರಾಲ್. ತಾವು ಕೇಳಿರ್ತೀರ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನಾವು ಏನು ಮಾಡಬೇಕು ಅಂತ. ಈ ಕೊಲೆಸ್ಟ್ರಾಲ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ. ಅದರಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಇವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀವಿ. ಫಾಸ್ಟಿಂಗಲ್ಲಿ ಮಾಡ್ಬೋದು, ತಿಂಡಿ ತಿಂದಾದಮೇಲೆ 2-3 ಗಂಟೆ ನಂತರ ಮಾಡ್ಬೋದು. ಈ ತೂಕ ಜಾಸ್ತಿ ಇರೋರು, ಬಿ ಪಿ ಇರೋರು, ಶುಗರ್ ಇರೋರು ರೆಗ್ಯುಲರ್ ಆಗಿ ಲಿಪಿಡ್ ಪ್ರೊಫೈಲ್ ಅಂತ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ಎರಡನೇದಾಗಿ ತಾವು ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಚೆನ್ನಾಗಿ ನಿದ್ರೆ ಮಾಡಬೇಕು, ಬಹಳ ಮುಖ್ಯ. ವಾಕಿಂಗ್ ಎಕ್ಸಸೈಸಸ್ ಅಥವಾ ಯಾವುದಾದ್ರೂ ಎಕ್ಸಸೈಸ್ಗಳನ್ನ ತಾವು ಮಾಡಬಹುದು. ಹಾಗೆ ಈ ಕೊಬ್ಬಿನಂಶ ಇರುವಂಥ ಆಹಾರಗಳು, ಸೊ ಎಲ್ಲ ಆಯಿಲಿ ಫುಡ್, ಫ್ಯಾಟಿ ಫುಡ್ನ ಕಡಿಮೆ ಮಾಡಬೇಕು. ಜಾಸ್ತಿ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋಬೇಕು. ಅದನ್ನು ನಿಮ್ಮ ವೈದ್ಯರು ಹೇಳ್ತಾರೆ. ಶುಗರ್ ಇದ್ದರೆ ಯಾವ ಫ್ರೂಟ್ಸ್ ತಿನ್ನಬಾರ್ದು, ಬಿ ಪಿ ಇರೋರು ಏನು ಮಾಡಬೇಕು, ನಾರ್ಮಲ್ ಆಗಿರೋರು ಯಾವ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣುಗಳು ಮತ್ತು ತರಕಾರಿ ತಗೋಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಈ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಪೋರ್ಷನ್ ಕಂಟ್ರೋಲ್ ಅಂದರೆ ಮಾಂಸ, ಎಸ್ಪೆಷಲಿ ಕುರಿ, ಮೇಕೆ ಮಾಂಸಗಳು, ಈ ರೆಡ್ ಮೀಟ್ ಅಂತ ನಾವೇನು ಹೇಳ್ತೀವಿ ಅವೆಲ್ಲ ತ್ಯಾಗ ಮಾಡಬೇಕು, ಅದನ್ನು ತಗೋಬಾರ್ದು. ಸೊ ಜಾಸ್ತಿ ಶುಗರ್ ಇರೋಂಥ ಪದಾರ್ಥಗಳನ್ನು ತಗೋಬೇಡಿ, ಹಾಗೂ ಸ್ವೀಟ್ಸ್ಗಳನ್ನ ಕಡಿಮೆ ಮಾಡಿ. ಜಾಸ್ತಿ ನಾರಿರೋವಂಥ ತರಕಾರಿಗಳು, ಫೈಬರ್ ರಿಚ್ ತರಕಾರಿಗಳು, ಈಗ ಹಾಗಲಕಾಯಿ, ಬೆಂಡೆಕಾಯಿ, ಸೊ ನುಗ್ಗೆಕಾಯಿ, ಸೊ ಈ ಥರ ಎಲ್ಲ ತರಕಾರಿಗಳಲ್ಲಿ ನಾರಿನಂಶ ಇರುತ್ತೆ. ಅವುಗಳನ್ನ ಯಥೇಚ್ಛವಾಗಿ ತಾವು ರೆಗ್ಯುಲರಾಗಿ ಸೊಪ್ಪು, ತರಕಾರಿ, ಹಸಿರು ಸೊಪ್ಪು, ತರಕಾರಿಗಳು ಎಲ್ಲ ಸೇವಿಸಬೇಕಾಗುತ್ತೆ. ಅದರಲ್ಲಿ ಖನಿಜಾಂಶಗಳು, ಅದರಲ್ಲಿ ಪ್ರೋಟೀನ್ಸು, ಸೊ ಮಿನರಲ್ಸು ಇವೆಲ್ಲ ಇರುತ್ತೆ. ಹಾಗೆ ಇದರಲ್ಲಿ ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾಗ ಅವರು ಬಹಳ ಎಚ್ಚರಿಕೆಯಿಂದ ಆಹಾರನ ಸೇವಿಸಬೇಕಾಗುತ್ತೆ. ಅದರಿಂದ ಹೃದಯ ಸಂಬಂಧಿ ಕಾಯಿಲೆ ಇರೋವಂಥವರು ತಜ್ಞ ವೈದ್ಯರ ಸಲಹೆಯನ್ನು ಪಡೆದು ಏನು ಡಯಟ್, ಏನು ಆಹಾರ ತಗೋಬೇಕು ಅಂತ ಅವ್ರ ಹತ್ರ ಚರ್ಚೆ ಮಾಡಿ ಆ ಆಹಾರನ ಅಳವಡಿಸ್ಕೋಬೇಕು. ಧನ್ಯವಾದ.